ಸ್ನೇಹಿತರೆ, ನೀವು ನೋಡುತ್ತಿರುವ ಈ ಹಳ್ಳಿಕಾರ್ ತಳಿಯ ಕರುವು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ನೀವು ಇದನ್ನ ನಂಬಲೇಬೇಕು. ಸ್ನೇಹಿತರೆ, ಈ ಮುದ್ದಾದ ಹೋರಿಯ ಹೆಸರು ತಲೈವ. ತಲೈವ ಎಂದರೆ ಕನ್ನಡದಲ್ಲಿ ಯಜಮಾನ ಎಂದು ಅರ್ಥ. ತಮಿಳುನಾಡಿನಿಂದ ಕರ್ನಾಟಕದ ಅಜ್ಜಂಪುರಕ್ಕೆ ಈ ಹೋರಿಯನ್ನು 4 ಹಲ್ಲಿನ ಕರು ಇರುವಾಗಲೇ ತರಲಾಗಿತ್ತು. ಸ್ನೇಹಿತರೆ, ತಮಿಳುನಾಡಿನಲ್ಲಿ ನಡೆಯುವ ರೇಕ್ಲಾ ಎಂಬುವ ರೇಸಿನಲ್ಲಿ 200 ಮೀಟರ್ ಅಂತರ ಓಡುವ ವಿಡಿಯೋವನ್ನು ನೋಡಿ ಇದನ್ನು ಕರ್ನಾಟಕಕ್ಕೆ ತರಲಾಗಿತ್ತು. ಈ ತಲೈವ ಹೋರಿಯು 4 ಹಲ್ಲಿನ ಕರುಗಳ ವಿಭಾಗದ ರೇಸಿನಲ್ಲಿ ತಲೈವ ಮತ್ತು ಭೀಮಾ ಎಂಬುವ ಹೋರಿಗಳು ಸೇರಿಕೊಂಡು 6 ಪ್ರೈಸ್ಗಳನ್ನು ಗಳಿಸಿರುತ್ತವೆ. ಅದರಲ್ಲಿ 4 ಪ್ರಥಮ ಸ್ಥಾನ ಮತ್ತು 2 ದ್ವಿತೀಯ ಸ್ಥಾನಗಳನ್ನು ಗಳಿಸಿಕೊಂಡಿರುತ್ತವೆ. ಈ ತಲೈವ ಎಂಬುವ ಕರುವು ಹೀಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಬಹುಮಾನಗಳನ್ನು ಗೆಲ್ಲುತ್ತಾ ಅಭಿಮಾನಿಗಳ ಪ್ರೀತಿಗಳನ್ನು ಗೆಲ್ಲುತ್ತಾ ಹೋಗುತ್ತದೆ. ಹೀಗೆ ಒಂದು ದಿನ ಚಿಕ್ಕಮಗಳೂರಿನ ತೇಗೂರಿನಲ್ಲಿ ನಡೆಯುವ ಒಂದು ವಿಶೇಷವಾದ ಎತ್ತಿನ ಗಾಡಿ ರೇಸ್ನಲ್ಲಿ ತುಂಬಾ ದೊಡ್ಡ ಹೋರಿಗಳು ಮತ್ತು ಹೆಸರಾಂತ ಹೋರಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತವೆ. ಇಲ್ಲಿ ತಲೈವ ಇನ್ನೂ ಚಿಕ್ಕದಾಗಿದ್ದು 4 ಹಲ್ಲುಗಳನ್ನು ಒಳಗೊಂಡಿದ್ದ ಕರುವಾಗಿತ್ತು. ಸ್ನೇಹಿತರೆ, ಈ ಕರುವು ಚಿಕ್ಕದಾಗಿದ್ದಲೇ ದೊಡ್ಡ ಹೋರಿಗಳ ಗುಂಪಿನಲ್ಲಿ ಓಡುತ್ತದೆ. ತೇಗೂರಿನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಲೈವ ಮತ್ತು ಗರುಡ ಎಂಬುವ 2 ಹೋರಿಗಳು ಸೇರಿ ಸುಮಾರು 72 ಜೊತೆ ಹೋರಿಗಳಲ್ಲಿ 4 ಹಲ್ಲಿನ ಕರುವಾಗಿದ್ದಾಗಲೇ ದೊಡ್ಡ ಹೋರಿಗಳನ್ನು ಸೋಲಿಸಿ ದ್ವಿತೀಯ ಸ್ಥಾನಗಳನ್ನು ಗಳಿಸಿಕೊಂಡಿತ್ತು. ಈ ತಲೈವ ಹೋರಿಯು ಸುಸ್ತಾಗದೆ ಸರಳವಾಗಿ ಓಡುತ್ತಾ ತುಂಬಾ ಜನರ ಅಭಿಮಾನವನ್ನು ಗಳಿಸಿಕೊಂಡಿದೆ. ಈಗ ಕರ್ನಾಟಕದ ತಲೈವ ಕರು ಎಂದರೆ ಜನರು ಇಷ್ಟಪಟ್ಟು ರೇಸ್ ನೋಡಲು ಬರುತ್ತಾರೆ. ಸ್ನೇಹಿತರೆ, ಈ ತಲೈವ ಈಗ 6 ಹಲ್ಲಿನಲ್ಲಿದ್ದು ರೇಸ್ನಲ್ಲಿ ಓಡಲು ಸರಿಯಾದ ವಯಸ್ಸಿನಲ್ಲಿದೆ. ಈ ತಲೈವ ಹೋರಿಯು ಕರ್ನಾಟಕದಲ್ಲಿ ಹೆಚ್ಚು ಪ್ರಥಮ ಸ್ಥಾನಗಳನ್ನು ಗಳಿಸಿಕೊಂಡು ಹೆಚ್ಚು ಹೆಸರು ಮಾಡುತ್ತಿದೆ. ಇದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸಂಪೂರ್ಣ ವಿಡಿಯೋವನ್ನು ನಿಮಗೆ ನನ್ನ ವಿಡಿಯೋದಲ್ಲಿ ತೋರಿಸುತ್ತೇನೆ, ನೀವೇ ನೋಡಿ. ಸ್ನೇಹಿತರೆ, ಈ ಹೋರಿಯನ್ನು ಇಷ್ಟಪಡುವವರು ಲೈಕ್ ಮಾಡಿ ಮತ್ತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.